ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ, ಗೃಹಲಕ್ಷ್ಮಿಯ 15 ಮತ್ತೆ 16ನೇ ಕಂತಿನ ಹಣದ ಬಗ್ಗೆ ಸರ್ಕಾರದಿಂದ ಒಂದು ಅಪ್ಡೇಟ್ ಕೂಡ ಬಂದಿರುವಂತದ್ದು. ಇದರ ಜೊತೆಯಲ್ಲಿ ಒಂದಷ್ಟು ಊಹಾಪೋಹಗಳು ಕೂಡ ನಡೀತಾ ಇರುವಂತದ್ದು. ಈ ಗೃಹಲಕ್ಷ್ಮಿ ಸಂಘಕ್ಕೆ ಈ ತಿಂಗಳಿಂದಾನೇ ಹಣ ಕಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆನೂ ವರದಿ ಬರ್ತಾ ಇದೆ. ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆ ಯಾವುದೇ ಒಂದು ವಿಡಿಯೋಸ್ ಅಥವಾ ಯಾವುದೇ ಒಂದು ಅಪ್ಡೇಟ್ಸ್ಗಳು ಬಂದ್ರು ಅದನ್ನ 10 ಸತಿ ಕ್ರಾಸ್ ವೆರಿಫಿಕೇಶನ್ ಮಾಡಿ ನಿಮಗೆ ವಿಡಿಯೋನ ಮಾಡಿ ಹೇಳುವಂಥದ್ದು. ಯಾಕಂದ್ರೆ ನಿಮಗೆ ತಪ್ಪು ಮಾಹಿತಿ ಕೊಡೋದು ನಮ್ಮ ಉದ್ದೇಶ ಅಂತೂ ಖಂಡಿತ ಅಲ್ಲ. ನಿಮಗೆ ಒಳ್ಳೇದಾಗ್ಲಿ, ನಿಮಗೆ ಇಲ್ಲಿರುವಂತ ಅಪ್ಡೇಟ್ಸ್ಗಳು ಏನು ಅಂತ ಗೊತ್ತಾಗ್ಲಿ ಅಂತ ಹೇಳಿ ನಿಮ್ಗೆ ಉದ್ದೇಶಿಸಿ ಒಂದಷ್ಟು ವಿಡಿಯೋಸ್ನ ಮಾಡ್ತಾ ಇರುವಂತದ್ದು. ಸೊ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ಗೃಹಲಕ್ಷ್ಮಿಯ 15 ಮತ್ತೆ 16ನೇ ಕಂತಿನ ಹಣದ ಬಗ್ಗೆ ಮೊದಲನೇದಾಗಿ ಏನೆಲ್ಲ ಒಂದು ಅಪ್ಡೇಟ್ಸ್ಗಳು ಬಂದಿದೆ ಅಂತ ಹೇಳಿ ನೋಡೋದಾದ್ರೆ, ಈಗ ಗೊತ್ತಿರೋ ಹಾಗೆ ನಿಮಗೆ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿ ನಾವು ಶುರು ಮಾಡ್ತಾ ಇದೀವಿ ಅಂತ ಹೇಳಿ ಸರ್ಕಾರದವರು ಒಂದು ಅನೌನ್ಸ್ಮೆಂಟ್ ನ ಮಾಡಿದ್ರು. ಈ ಗೃಹಲಕ್ಷ್ಮಿ ಸಂಘದ ಬಗ್ಗೆ ನಾನು ಓದ್ ವಿಡಿಯೋದಲ್ಲೂ ನಿಮಗೆ ತಿಳಿಸ್ಕೊಟ್ಟಿದ್ದೆ. ನೋಡಿ, ಈ ಗೃಹಲಕ್ಷ್ಮಿ ಸಂಘ ಅಂತ ಏನು ಮಾಡ್ತಾ ಇದಾರಲ್ವಾ, ಇದು ನಿಮಗೆ ಈ ತಿಂಗಳಿಂದಾನೇ ನಿಮಗೆ ಬರ್ತಾ ಇರುವಂತ ಹಣದಲ್ಲಿ ದುಡ್ಡು ಕಟ್ ಮಾಡ್ತಾರೆ. ನಮಗ್ ಬೇಡ ಮೇಡಮ್, ನಮ್ಗೆ ಇಷ್ಟ ಇಲ್ಲ, ಈ ನಮಗ್ ಬರೋ 2,000 ರೂಪಾಯಿ ಸಾಕು ಅಂತ ಹೇಳೋರ್ಗು ಹೊಡೆತಾ ಬೀಳುತ್ತಾ, ಈ ತರ ಹೊಟ್ಟೆಗೆ ಹೊಡಿತಾ ಇದಾರೆ ಸರ್ಕಾರದವರು ಮತ್ತೆ ಅಂತ ಹೇಳಿ ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲೂ ಬರ್ತಾ ಇದೆ. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ನೀವು ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತ ಹೇಳಿದ್ರೆ, ಈ ಗೃಹಲಕ್ಷ್ಮಿ ಸಂಘಕ್ಕೆ ಹಣ ಏನ್ ಕಟ್ತೀರಾ ಅಂದ್ರೆ, ಇವಾಗ ನಿಮಗೆ 2,000 ರೂಪಾಯಿ ಹಣ ಬರ್ತಾ ಇದೆಯಲ್ಲ, 1,000 ರೂಪಾಯಿ ಅಥವಾ ನೀವು ಫುಲ್ 2,000 ರೂಪಾಯಿನೂ ಕೊಡ್ತೀನಿ ಅಂದ್ರೆ ನಿಮ್ಗಿಷ್ಟ. ಸೊ ಈ ಹಣನ ನೀವು ಒಂದು ವರ್ಷಕ್ಕೆ ಬಡ್ಡಿಗೆ ಕೊಡ್ತೀನಿ ಸರ್ಕಾರದವ್ರಿಗೆ. ಇದೇನು ಗೃಹಲಕ್ಷ್ಮಿ ಸಂಘ ಅಂತ ಏನಿದೆ ಆ ಸಂಘಕ್ಕೆ ನಾನು ಹಣನ ಬಿಡ್ತೀನಿ, ನಂತರ 1 ವರ್ಷ ಆದ್ಮೇಲೆ ನಾನು ಬಡ್ಡಿನ ತಗೋತೀನಿ ಅಂತ ಅಂದ್ರೆ 50% ಬಡ್ಡಿನ ಕೊಡ್ತೇನೆ ಅಂತ ಹೇಳಿದೆ. ಸೊ ನಿಮಗೆ 1 ವರ್ಷದ ನಂತರ ನಿಮ್ಗೆ ಭರ್ಜರಿಯಾಗಿ ಹಣ ಸಿಗುತ್ತೆ. ಸೊ 2,000 ರೂಪಾಯಿ ಬಿಟ್ಟರು ನಿಮ್ಗೆ 50,000 ಅಂತ ಹೇಳಿದ್ರು ನಿಮ್ಗೆ ತಿಂಗಳಿಗೆ 1,000 ರೂಪಾಯಿ ಬಡ್ಡಿ ಬರುತ್ತಲ್ಲ. ಸೊ ಹಾಗಾಗಿ 50% ಅಂದ್ರೆ, ಸೊ ಈಗೇನಾಯ್ತು, ಮಹಿಳೆಯರೆಲ್ಲರೂ ಗಾಬರಿ ಆಗಿರೋದು ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ, ಈ ತಿಂಗಳು ಅಂದ್ರೆ ಈಗ 15ನೇ ಕಂತಿನ ಹಣ ಏನ್ ಬರ್ಬೇಕಾಗಿದೆಯಲ್ಲ, ಈ ಕಂತಿನಿಂದಾನೇ ಆಟೋಮೆಟಿಕ್ ಆಗಿ ಅಮೌಂಟ್ ಕಟ್ ಆಗ್ಬಿಡುತ್ತೆ ಅಂತ ಹೇಳಿ ತುಂಬಾ ಜನ ಮಹಿಳೆಯರು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ಆ ರೀತಿ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಸ್ಕೀಮ್ ನ ನಾವು ಮುಂದಿನ ವರ್ಷ ಜನವರಿಯಿಂದ ಶುರು ಮಾಡ್ಬೇಕು ಅಂತ ಇರುವಂತದ್ದು. ಸೊ ಈಗ ನಿಮ್ಗೆ ಕಟ್ ಮಾಡೋದಿಲ್ಲ ಅವರು, ಅದು ನಿಮ್ಮ ಇಷ್ಟ. ಎಲ್ಲರಿಗೂ ಕಂಪಲ್ಸರಿ ನೀವು ಹಾಕ್ಲೇಬೇಕು ಮಾಡ್ಲೇಬೇಕು ಅಂತ ಯಾರಿಗೂ ಸಹ ಇದರಲ್ಲಿ ಒತ್ತಾಯ ಖಂಡಿತವಾಗ್ಲೂ ಇಲ್ಲ. ನಿಮಗೆ ಸ್ವಇಚ್ಛೆ ಇಷ್ಟ ಇದ್ರೆ ಸರಿ, ಬರೋದ್ರಲ್ಲಿ ಏನೋ ಒಂಚೂರು ಬಡ್ಡಿ ತಗೊಳ್ಳೋಣ, ಮುಂದಿನ ದಿನಗಳೇ ನಂಗೆ ಕೈ ಹಿಡಿಯುತ್ತೆ ಅಂತ ಯೋಚನೆ ಮಾಡೋರು ಇದ್ರೆ ನೀವು ಹಾಕ್ಬೋದು. ಇಲ್ಲ, ನನಗೆ ಯಾವ್ದು ಬೇಡ, ಕೊಡೋ 2,000 ರೂಪಾಯಿ ಕರೆಕ್ಟಾಗಿ ಕೊಡಿ ಅಂತ ಇರೋರು 2,000 ರೂಪಾಯಿ ನಿಮ್ಮ ಪಾಡ್ ನೀವು ಈಸ್ಕೋಬಹುದು. ಇದು ಇನ್ನೂ ಜಾರಿಗೆ ಬರಲಿಲ್ಲ, ಇದು ಮುಂದಿನ ವರ್ಷ ಬರ್ತಾ ಇರುವಂತದ್ದು. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಅಥವಾ ಮೀಡಿಯಾಗಳಲ್ಲಿ ನೋಡಿ ನೀವು ಸಹ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಇದು ಕಂಪಲ್ಸರಿ ಅಲ್ವೇ ಅಲ್ಲ, ಮುಂದಿನ ವರ್ಷಕ್ಕೆ ಇರುವಂತದ್ದು. ಸೊ ಇದ್ರ ಜೊತೆಗೆ ನಿಮ್ಗೆ ಇವಾಗ 15 ಮತ್ತೆ 16ನೇ ಕಂತಿನ ಹಣದ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ಗಳು ಬಂದಿದೆಯಾ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಅಪ್ಡೇಟ್ಸ್ ಬಂದಿದೆ. ಈಗ ಗೃಹಲಕ್ಷ್ಮಿಯ 15ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನೆ ಸ್ಪಷ್ಟವಾಗಿ ಮೀಡಿಯಾಗಳ ಮುಂದೆ ಒಂದು ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ. ಈ ವಾರ, ಇವತ್ತು ಭಾನುವಾರ ಆಯ್ತು, ನೆಕ್ಸ್ಟ್ ಈ ಸೋಮವಾರದಿಂದ ಶುಕ್ರವಾರದ ಒಳಗೆ 4 ರಿಂದ 5 ದಿನದ ಒಳಗೆ ನಿಮಗೆ ಗೃಹಲಕ್ಷ್ಮಿಯ 15ನೇ ಕಂತಿನ ಹಣ ಏನು ಜಮಾ ಆಗ್ಬೇಕಾಗಿದೆ, ಪೆಂಡಿಂಗ್ ಇತ್ತು, ಅದು ಅಕ್ಟೋಬರ್ ತಿಂಗಳದು, ಅದು ನಿಮ್ಮ ಖಾತೆಗೆ ಬರುತ್ತೆ. ನವೆಂಬರ್ದು ನಿಮ್ಗೆ 16ನೇ ಕಂತಿನ ಹಣ ಇನ್ನೂ ಸಹ ಬರ್ಲಿಲ್ಲ. ಇದು ಸಹ ನಿಮಗೆ ಒಟ್ಟಿಗೆ ಸೇರಿ 4,000 ರೂಪಾಯಿ ಬರುವಂತ ಚಾನ್ಸಸ್ ಕೂಡ ಇದೆ. ಬಟ್ ಇವಾಗ ಮೆಜಾರಿಟಿ ಆಗಿ ಅವ್ರು ಹೇಳಿರೋದು 15ನೇ ಕಂತಿನ ಹಣನೇ ನಾವು ಫಸ್ಟ್ ರಿಲೀಸ್ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು. ಸೊ 16 ಬಂದ್ರೂ ಬರ್ಬೋದು, ಇಲ್ಲ ಅಂದ್ರೆ ಅದು ಮತ್ತೆ ಮುಂದಿನ ತಿಂಗಳಿಗೆ ಅಥವಾ ಇನ್ನೊಂದು 10 ದಿನ ಗ್ಯಾಪ್ ಬಿಟ್ಟು ಮತ್ತೆ ರಿಲೀಸ್ ಮಾಡಬಹುದು. ಸೊ ಇವಾಗ ಮೇಜರ್ ಫೋಕಸ್ ನಮ್ಗೆ 15ನೇ ಕಂತಿನ ಹಣದ ಮೇಲೆ ಆಗಿದೆ. ಸೊ ಇನ್ನೊಂದು ವಾರದಲ್ಲಿ 4 ರಿಂದ 5 ದಿನದೊಳಗಡೆ ನಿಮ್ಮ ಖಾತೆಗಳಿಗೆ 15ನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ. ತುಂಬಾ ಜನ ಕಮೆಂಟ್ ಅಲ್ಲೂ ತಿಳಿಸಿದ್ರಿ, ಬಂದಿಲ್ಲ, ನಮ್ಮ ಜಿಲ್ಲೆಗೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಯಾವ ಯಾವ ಜಿಲ್ಲೆಗಳಿಗೆ ಅಂತ ಹೇಳಿ ಪಟ್ಟಿನ ಬಿಟ್ಟಿಲ್ಲ, ಎಲ್ಲರಿಗೂ ಒಂದೇ ಸತಿ ಅಮೌಂಟ್ ನ ಕ್ರೆಡಿಟ್ ಮಾಡ್ತಾರೆ. 1-2 ದಿನ ಆಚೆ ಈಚೆ ಆಗ್ಬೋದು. ಇವತ್ತು ಈ ಜಿಲ್ಲೆಯವ್ರಿಗೆ ಬಂದ್ರೆ ನಾಳೆ ಈ ಜಿಲ್ಲೆಯವ್ರಿಗೆ ಬರ್ಬೋದು. ಯಾಕಂದ್ರೆ ಎಲ್ಲರಿಗೂ ಒಂದೇ ಸತಿ ಅಷ್ಟು ಕೋಟ್ಯಾಂತರ ರೂಪಾಯಿನ ಅವ್ರು ಹಾಕಕ್ಕಾಗಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನೋದು ಎಲ್ಲರಿಗೂ ಇರುತ್ತೆ. ಸೊ ಹಾಗಾಗಿ ಹಂತವಾಗಿ ಎಲ್ಲಾ ಜಿಲ್ಲೆಗಳಿಗೂ ಹಣ ಈ ಒಂದು ವಾರದಲ್ಲಿ, ನೆಕ್ಸ್ಟ್ ವೀಕ್ ಅಲ್ಲಿ ನಿಮ್ಮ ಖಾತೆಗಳಿಗೆ ಖಂಡಿತವಾಗ್ಲೂ ಜಮಾ ಆಗುತ್ತೆ. ಚಿಂತೆನ ಮಾಡಬೇಡಿ. ಸೊ ಯಾರೆಲ್ಲ ಟೆನ್ಷನ್ ಆಗಿದ್ದಾರೆ, ದುಡ್ಡು ಕಟ್ಟಾಗ್ಬಿಡುತ್ತೆ ಈ ತಿಂಗಳಿಂದ ಅಂತ ಹೇಳಿ ಮಹಿಳೆಯರು, ಅಂತವ್ರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಹೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದೀವಿ. ಯಾವುದು ಹಣ ಕ್ಯಾನ್ಸಲ್ ಆಗಲ್ಲ, ಅದು ಮುಂದಿನ ವರ್ಷದಿಂದ, ಅದು ಸ್ವಇಚ್ಛೆ ಇದ್ರೆ ಮಾತ್ರ, ಇಲ್ಲ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ. ಸೊ ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.